ಕೃಷ್ಣ ಕೃಷ್ಣ ಇಲ್ಲಿ ನೋಡಿ, ನನ್ನ ಅಪಾಯಿಂಟ್ಮೆಂಟ್ ಲೆಟ್ರು. ಈ 10 ದಿವಸದಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣಿಸಿದ್ರೆ ಅದು ನನ್ನ ರೆಸ್ಪಾನ್ಸಿಬಿಲಿಟಿ. ಅದಕ್ಕಿಂತ ಹಿಂದೆ ಏನಾದ್ರು ಗೋಲ್ಮಾಲ್ ನಡೆದಿದ್ರೆ ಅದಕ್ಕೆ ನಾನು ಕಾರಣ ಅಲ್ಲ. ನಿಮ್ಮ ಪಾಯಿಂಟ್ ಕರೆಕ್ಟ್. ಇದಕ್ಕೆ ಮುಂಚೆ ಕಂಪನಿ ಸಿಇಒ ಯಾರು ಆಗಿದ್ರು? ಮಿಸ್ಟರ್ ರಾಣಾ ಜಗದೀಶ್ ಚಂದ್ರ. ಅದಕ್ಕೆ ಎವಿಡೆನ್ಸ್, ಐ ಮೀನ್ ಅವ್ರ ಟರ್ಮಿನೇಷನ್ ಲೆಟರ್ಸ್ ಇಲ್ಲಿದೆ ನೋಡಿ ಸರ್. ಹೌದು, ರಾಣಾ ಸಾಹೇಬ್ರು ಕಪಿಲ್ ಸಾಹೇಬ್ರೆ ಎಲ್ಲ ವ್ಯವಹಾರನು ನೋಡ್ಕೊತಾ ಇದ್ದಿದ್ದು. ಈ ಕೇಸಲ್ಲಿ ಇವ್ರ ತಪ್ಪೇನಿಲ್ಲ. ಅವ್ರ ನಿರಪರಾಧಿ, ಅವ್ರನ್ನ ಬಿಡಿ. ನೀವು ಅರೆಸ್ಟ್ ಮಾಡ್ಬೇಕಾಗಿರೋದು ಮಿಸ್ಟರ್ ರಾಣಾ ಅಂಡ್ ಕಪಿಲ್ನ. ಎಲ್ಲ ಅವರು ಇವತ್ತು ಅವ್ರ ಆಫೀಸಿಗೆ ಬಂದಿಲ್ಲ ಸರ್. ಆಲ್ ಫೈಲ್ಸ್ ಚೆಕ್ ಮಾಡಿ ರಿಪೋರ್ಟ್ ಬಂದ್ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಬಾಡಿಗಾರ್ಡ್ಸ್ ಕಾವಲು ಕಾಯ್ತಾ ಇದ್ದಾರೆ ಅಂದ್ರೆ ಹೆಂಗ್ಸು ಬಂದಂಗಿದ್ದಾಳೆ. ಅರ್ಚಕರು ಹೇಳ್ದಂಗೆ ಈ ದೇವಸ್ಥಾನಕ್ಕೂ ಆ ಹೆಂಗ್ಸಿಗೂ ನಮ್ ಕಂಪನಿ ಡೊನೇಷನ್ಗೂ ಏನೋ ಬಲವಾದ ಸಂಬಂಧ ಇದೆ. ಇಲ್ಲ ಅಂದ್ರೆ ಇಂಥ ಹಳೆ ದೇವಸ್ಥಾನನ ಸೆಲೆಕ್ಟ್ ಮಾಡ್ಕೊಂಡು ಇವಳ್ಯಾಕೆ ಇಲ್ಲಿ ಬಂದ್ ಕುಣಿಬೇಕು? ತೇಜು ಚಿಕ್ಕಪ್ಪ ಹೇಳಿದ ದೇವಸ್ಥಾನನೂ ಇದೇನಾ? ಅಮ್ಮ ಬಂದ್ ಕಾಲಿಗೆ ಬಿದ್ದ ಹೆಂಗ್ಸು ಇವಳೇ ಇರ್ಬೋದಾ? ನನ್ ಮಗಳು ಕೃಷ್ಣ ಹೇಳ್ದ ಹಾಗೆ ನಮ್ಮನ್ನ ಕಾಡ್ತಿರೋ ಎಲ್ಲಾ ಪ್ರಶ್ನೆಗಳಿಗೂ ಇವತ್ತು ಉತ್ತರ ಸಿಗೋ ತರ ಇದೆ. ಆದ್ರೆ ಹೇಗ್ ಇವ್ರನ್ನ ದಾಟ್ಕೊಂಡು ದೇವಸ್ಥಾನದೊಳಗ್ ಹೋಗೋದು, ಅವಳನ್ನ ಹಿಡಿಯೋದು? ಯಾರಮ್ಮ ನೀನು? ಇಲ್ಲಿ ಯಾಕೆ ಕೂತಿದ್ಯಾ? ಅಯ್ಯ, ದೇವಸ್ಥಾನಕ್ಕೆ ಯಾಕ್ರಿ ಬರ್ತಾರೆ? ದೇವ್ರ ದರ್ಶನಕ್ಕೆ ಅಂತ ಬಂದಿದ್ದೀನಿ. ದೇವಸ್ಥಾನದಲ್ಲಿ ವಿಶೇಷವಾದ ಪೂಜೆ ನಡೀತಾ ಇದೆ. ಒಳಗಡೆ ಯಾರನ್ನು ಬಿಡಕ್ಕಾಗಲ್ಲ. ನಿಮಗೆ ಬೇಕಿದ್ರೆ ಬೆಳಗ್ಗೆ ಬಂದು ದರ್ಶನ ಮಾಡ್ಕೊಳ್ಳಿ. ಅರ್ಕೆ ಹೊತ್ಕೊಂಡಿದ್ದೀನಿ. ಒಂದ್ 5 ನಿಮಿಷ ಬಿಟ್ಬಿಡಿ, ದೂರದಿಂದನೇ ದೇವ್ರನ್ನ ನೋಡ್ಕೊಂಡು ಹಂಗೆ ಹೋಗ್ಬಿಡ್ತೀನಿ. ಹಾಗೆಲ್ಲ ಬಿಡಕ್ಕಾಗಲ್ಲ, ಹೋಗಮ್ಮ. ನನ್ನನ್ ತಡೆಯಕ್ ನೀವ್ ಯಾರ್ರಿ? ಇಷ್ಟ ದಿನ ನಾನು ಈ ದೇವಸ್ಥಾನದಲ್ಲಿ ನಿಮ್ಮನ್ನ ನೋಡ್ಲೇ ಇಲ್ವಲ್ಲ. ತಲೆ ತಿನ್ಬೇಡ, ಹೋಗಮ್ಮ. ಒಳಗಡೆ ಬಿಡಕ್ಕಾಗಲ್ಲ. ನೋಡಿ, ನೀವ್ ಹೀಗೆಲ್ಲ ದೌರ್ಜನ್ಯ ಮಾಡಿದ್ರೆ ನಾನ್ ಪೊಲೀಸರಿಗೆ ಫೋನ್ ಮಾಡ್ಬೇಕಾಗತ್ತೆ. ನೋಡು, ಇನ್ನು ಅದ್ ಯಾರಿಗೆ ಫೋನ್ ಮಾಡ್ತೀಯ ಮಾಡು, ಒಳಗಡೆ ಬಿಡಕ್ಕಾಗಲ್ಲ. ಭಕ್ತರನ್ನೇ ಓಡಿಸ್ತೀರೇನ್ರಿ ನೀವು? ಆ ದೇವ್ರು ನಿಮ್ಮನ್ ಸುಮ್ನೆ ಬಿಡಲ್ಲ. ಕಣ್ ಕುಕ್ಬಿಡ್ತಾನೆ, ನಾಲ್ಗೆನ ಸೀಳ್ ಬಿಡ್ತಾನೆ. ಅಯ್ಯೋ, ಹೋಗಮ್ಮ ಇಲ್ಲಿಂದ. ಬಿಡ್ತಿಲ್ವಲ್ಲಪ್ಪ ಇವ್ರು. ಏನ್ ಮಾಡೋದು ಇವಾಗ? ಹೋಗಮ್ಮ, ಸರ್ ಹೇಳ್ಬೇಕು. ಅಮ್ಮ ಅಣ್ಣ, ನಾವು ಇದೇ ಸ್ಪೀಡಲ್ಲಿ ಓಡ್ತಾ ಇದ್ರೆ
ಮುಂದೊಂದ್ ದಿನ ಒಲಿಂಪಿಕ್ಕಿಗೆ ಓಡ್ಬೋದು. ಏನೋ ಕಪ್ಪು, ಆ ಸಂಜೀವನ ಫುಟ್ಪಾತಿಗೆ ಕಳಿಸ್ಬೇಕು ಅಂತ ನಾವು ಪ್ಲಾನ್ ಮಾಡಿದ್ರೆ ಅವನೇ ನಮ್ಗೆ ಇಕ್ಬಿಟ್ಟ. ಈ ದೇವಿ ಪ್ಲಾನ್ ಎಲ್ಲ ಉಲ್ಟಾ ಆಗ್ಬಿಡ್ತಾನಲ್ಲ. ಇನ್ನ ಈ ಪೊಲೀಸ್ ಅವರು ನಮ್ಮನ್ನ ಎಲ್ಲಾ ಕಡೆನೂ ಹುಡುಕ್ತಾರಣ್ಣ. ನಾಳೆ ದಿನ ನ್ಯೂಸ್ ಪೇಪರ್ ಅಲ್ಲಿ ಕೈಗೆ ಬೇಡಿ ಹಾಕೊಂಡು ನಮ್ದೇ ಹೆಡ್ಲೈನ್ಸು. ಕಪ್ಪು, ಹಾಗೆಲ್ಲ ಹೇಳ್ಬೇಡ ಕಣೋ. ನೆನ್ಸ್ಕೊಂಡ್ರೆ ಮೈಯೆಲ್ಲ ನಡ್ಕ ಬರುತ್ತೆ. ನಾನು ಇಷ್ಟು ವರ್ಷ ಕಷ್ಟಪಟ್ಟು ಬಿಲ್ಡ್ ಮಾಡಿದ್ ನನ್ನ ರೆಪ್ಯುಟೇಷನ್ ಎಲ್ಲ ಆ ಸಂಜೀವ ಒಂದೇ ಕ್ಷಣದಲ್ಲಿ ಹೊಡೆದಾಕ್ಬಿಟ್ನಲ್ಲೋ. ಈಗೇನ್ ಮಾಡೋದು? ಅರೆಸ್ಟ್ ಇಂದ ತಪ್ಪಿಸ್ಕೊಳ್ಳೋದು ಹೇಗೆ? ಯಾರಾದ್ರೂ ಒಳ್ಳೆ ಲಾಯರ್ನ ಹಿಡಿದು ಆಂಟಿಸಿಪೇಟರಿ ಬೇಲ್ಗೆ ಅಪ್ಲೈ ಮಾಡ್ಬೇಕು ಕಪ್ಪು. ಅದೊಂದೇ ದಾರಿ ಇರೋದು ನಮ್ಗೆ. ಅಪ್ಪ ಅಪ್ಪ ಅಪ್ಪ, ನಾನು ನಿನ್ ಮಗಳು ದೇವಿ ಬಂದಿದ್ದೀನಿ ನೃತ್ಯ ಮಾಡೋದಕ್ಕೆ. ನನ್ನನ್ನು ಹರಿಸು ಅಪ್ಪ. ಅಪ್ಪ ಬಂದ್ರು. ಅಪ್ಪ, ನೀನ್ ಅಲ್ಲಿ, ನಾನಿಲ್ಲಿ. ನಿನಗ್ ನಾನು ಕಾಣಿಸ್ತಿದ್ದೀನಲ್ವಾ? ಆದ್ರೆ ನನಗ್ ನಿನ್ ಕಾಣಿಸ್ತಾ ಇಲ್ಲ. ಅಪ್ಪ ಅಪ್ಪ, ಇದೆಲ್ಲ ಆಗ್ತಿರೋದು ಆ ಜಗದೀಶ್ ಚಂದ್ರ ಕುಟುಂಬದಿಂದ. ಅವನ್ ಕುಟುಂಬನ ಮಣ್ಣಲ್ಲಿ ಮಣ್ಣ್ ಮಾಡ್ದೆ. ನಾನ್ ಬಿಡಲ್ಲಪ್ಪ, ನಿನ್ ಮೇಲೆ ಆಣೆ. ಅಪ್ಪ, ತುಂಬಾ ದಿನ ಆದ್ಮೇಲೆ ಈ ಮಗಳನ್ನ ನೋಡೋ ಖುಷಿಲ್ ಬಂದಿದ್ಯಾ. ನನ್ ಹಳೆ ಕತೆಗಳನ್ನೆಲ್ಲ ಹೇಳಿ ನಿನಗ್ ನೋವು ಕೊಡ್ತಾ ಇದೀನಿ ಅನ್ಸುತ್ತಲ್ವಾ? ಬೇಡಪ್ಪ, ಈ ದ್ರೋಹಿಗಳನ್ನೆಲ್ಲ ನಾನ್ ನೋಡ್ಕೋತೀನಿ. ನೀನ್ ನನಗ್ ಬಿಟ್ಬಿಡು. ಅಪ್ಪ 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 ಅಪ್ಪ, ನೀನ್ ಸಂತೋಷವಾಗಿರು. ಅಪ್ಪ, ನಾನ್ ನೃತ್ಯ ಶುರು ಮಾಡ್ಲಪ್ಪ? नागेन्द्रहाराय त्रिलोचनाय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलिलचन्दरक्षताय वैश्वानरलोचनाय तस्मै नकाराय नमः शिवाय यक्षस्वरूपाय जटाधराय पिनाकहस्ताय सनातनाय दिव्याय देवाय दिगम्बराय तस्मै यकाराय नमः शिवाय। ಅವ್ಳು ಯಾರು ಅಂತ ಗೊತ್ತಾಗ್ತಿಲ್ವಲ್ಲ, ಮುಖನೇ ಕಾಣಿಸ್ತಾ ಇಲ್ಲ. ಏನ್ ಮಾಡೋದಿವಾಗ? ಕಾಂಪೌಂಡ್ ಜಂಪ್ ಮಾಡಿ ಹೋಗೋಳ್ ಹಿಡ್ಕೊಂಡ್ ಬಿಡ್ಲಾ? ಬಾಡಿ ಗಾರ್ಡ್ಸ್ ಬೇರೆ ಇಲ್ಲೇ ಇದ್ದಾರೆ. ಇವಳನ್ನ ಹಿಡಿಯಕ್ ಹೋಗಿ
ನಾನೇನಾದ್ರೂ ರಿಸ್ಕ್ ಅಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಏನ್ ಮಾಡೋದು? ಇಷ್ಟು ದೂರ ಬಂದಾಗಿದೆ, ಇವತ್ ಬಿಟ್ರೆ ಇವಳನ್ ಮತ್ತೆ ಹಿಡಿಯೋ ಚಾನ್ಸ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಸತ್ತಿಲ್ದಂಗ್ ಹೋಗಿ ಅವಳನ್ನ ಲಾಕ್ ಮಾಡ್ಕೊಂಡ್ಬಿಡ್ತೀನಿ. ಹೇಳೋ ಮಗ. ಹಲೋ ಜೀವ, ಎಲ್ಲಿದ್ಯೋ ಮಗ? ಫೋನ್ ನನ್ನ ಹತ್ರ ಇರ್ಲಿಲ್ಲ. ಇವತ್ತು ನಮ್ಮ ಅಂಗಡಿ ಮೇಲೆ ಇನ್ಕಮ್ ಟ್ಯಾಕ್ಸ್ ರೈಡ್ ಆಗಿತ್ತು. ಏನೋ ಹೇಳ್ತಿದ್ಯಾ? ಹ್ಞೂ ಕಣೋ, ನನಗೂ ಇನ್ಫಾರ್ಮೇಶನ್ ಇರಲಿಲ್ಲ. ಸದ್ಯ ನೀನ್ ತಪ್ಪಿಸ್ಕೊಂಡಿಯಲ್ಲ, ಅಷ್ಟು ಸಾಕು. ಅಯ್ಯೋ, ಫೋನ್ ಮಾಡಿದ ವಿಷಯನೇ ಮರ್ತ್ಬಿಟ್ಟು ಮಾತಾಡ್ತಿದ್ದೀನಿ ನೋಡು. ಅದೇ ನೀನು ಮತ್ತೆ ರಚನಾ ಅದ್ಯಾವುದೋ ಹೆಂಗ್ಸ್ನ ಹಿಡಿಯೋದಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ಕೊಂಡಿದ್ರಲ್ಲ? ಹೌದು ಮಗ, ಆ ರೈಟ್ ಟೆನ್ಷನ್ ಅಲ್ಲಿ ಅದಂಗೆ ನೆನಪೇ ಆಗ್ಲಿಲ್ಲ. ಒಳ್ಳೆ ಚಾನ್ಸ್ ಮಿಸ್ ಆಯ್ತು ಕಣ. ಮಗ, ರಚನಾ ಹೋಗಿದ್ದಾಳೆ ಕಣ ಅಲ್ಲಿಗೆ. ಒಬ್ಳೆ ಹೋಗ್ಬೇಡಮ್ಮ ಅಂತ ಎಷ್ಟು ಹೇಳಿದ್ರು ಹಠ ಹಿಡ್ಕೊಂಡು ಹೋದ್ಲು. ಮಗ, ನೀನ್ ತಕ್ಷಣ ಅಲ್ಲಿಗೆ ಹೋಗು. ರಚನಾ ಯಾಕೆ ಇಂತ ರಿಸ್ಕ್ ಅಂತ ಇದ್ದಾಳೆ ಮಗ? ನಾನೀಗ್ಲೇ ಹೊರಡ್ತೀನಿ. ಸರಿ. ಕೃಷ್ಣ, ಕೃಷ್ಣ,